ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ಕೆಲವು ಅಂಶಗಳನ್ನ ನಾವು ತಿದ್ದುಪಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ಫಲಾನುಭವಿಯ ಅಪ್ಡೇಟ್ ಪ್ರೊಫೈಲ್ಗೆ ಹೋಗಿ ನಾವು ತಿದ್ದುಪಡಿ ಮಾಡ್ಕೊಳ್ತಿದ್ವಿ ಅಲ್ವಾ. ಸೊ ಆದರೆ ಈಗಿನ ಹೊಸ ವರ್ಷನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಅಪ್ಡೇಟ್ ಪ್ರೊಫೈಲ್ನ ತೆಗೆದುಬಿಟ್ಟಿದ್ದಾರೆ. ಸೊ ನೀವು ಅಪ್ಡೇಟ್ ಪ್ರೊಫೈಲ್ಗೆ ಹೋಗಿ ನೀವು ಅಪ್ಡೇಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಈಗಿರುವಾಗ ನಾವು ಕೆಲವು ಅಂಶಗಳನ್ನ ನಾವು ಆ ಫಲಾನುಭವಿನ ತಿದ್ದುಪಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ನೀವು ಲಾಗಿನ್ ಆದಾಗ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಬೆನಿಫಿಷರಿ ಅಂತ ಕಾಣ್ತಾ ಇದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಕ್ಯಾಟಗರಿ ಆಫ್ ಬೆನಿಫಿಷರಿ ಲಿಸ್ಟಲ್ಲಿ ನಿಮಗೆ ಶೋ ಆಗುತ್ತೆ. ನಾನಿಲ್ಲಿ ನಿಮಗೆ ಒಂದು ಪ್ರೆಗ್ನೆಂಟ್ ವುಮೆನ್ನ ಉದಾಹರಣೆಯಾಗಿ ಯಾವ ರೀತಿ ತಿದ್ದುಪಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಹಾಗಾಗಿ ನಾನು ಪ್ರೆಗ್ನೆಂಟ್ ವುಮೆನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ನೀವು ಎಷ್ಟು ಜನ ಗರ್ಭಿಣಿಯರನ್ನ ನೋಂದಣಿ ಮಾಡ್ಕೊಂಡಿರ್ತೀರೋ ಅಷ್ಟು ಜನ ಗರ್ಭಿಣಿಯರ ಲಿಸ್ಟ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನಾನು ನಿಮಗೆ ತೇಜಸ್ವಿನಿ ಸಿ ಅಂತ ಒಂದು ಗರ್ಭಿಣಿ ಕಾಣ್ತಾ ಇದೆಯಲ್ಲ, ಅದನ್ನು ಯಾವ ರೀತಿ ತಿದ್ದುಪಡಿ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಮುಂಚೆ ನೀವೇನು ಮಾಡ್ತಿದ್ರಿ, ಆ ಬೆನಿಫಿಷಿಯರ್ನ ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ರೆ ಆ 3 ಡಾಟ್ಸ್ನ ಕ್ಲಿಕ್ ಮಾಡಿ ನೀವು ಅಲ್ಲಿ ಅಪ್ಡೇಟ್ ಪ್ರೊಫೈಲ್ ಅಂತ ಕಾಣ್ತಿತ್ತಲ್ವಾ, ಅಲ್ಲಿಂದ ನೀವು ಅಪ್ಡೇಟ್ ಮಾಡ್ತಿದ್ರಿ. ಆದರೆ ಈಗಿನ ಹೊಸ ವರ್ಷನಲ್ಲಿ ಏನಾಗಿದೆ, ಅಲ್ಲಿ ಅಪ್ಡೇಟ್ ಪ್ರೊಫೈಲ್ ಅನ್ನೋದು ಶೋ ಆಗಲ್ಲ, ಅಂದರೆ ತೆಗೆದುಬಿಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಆ 3 ಡಾಟ್ಸ್ ಕ್ಲಿಕ್ ಮಾಡಿ ನೀವು ಅಪ್ಡೇಟ್ ಪ್ರೊಫೈಲ್ನ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನೀವು ಏನೇ ತಿದ್ದುಪಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ಬೆನಿಫಿಷಿಯರಿ ಪ್ರೊಫೈಲ್ಗೆ ಹೋಗಿ ನೀವು ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ನೀವು ಬೆನಿಫಿಷಿಯರಿ ಪ್ರೊಫೈಲ್ಗೆ ಹೋಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಆ ಬೆನಿಫಿಷಿಯರಿದ ನೇಮ್ ಕಾಣ್ತಾ ಇದೆಯಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಆ ಬೆನಿಫಿಷಿಯರಿದು ಪ್ರೊಫೈಲ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಕೆಲವು ಕಡೆ ಪೆನ್ಸಿಲ್ ಮಾರ್ಕ್ಗಳು ಕಾಣ್ತಾ ಇದೆ ನೋಡಿ. ಸೊ ಎಲ್ಲೆಲ್ಲಿ ಪೆನ್ಸಿಲ್ ಮಾರ್ಕ್ಗಳು ಕಾಣ್ತಾ ಇದ್ದಾವೆ ಆ ಇನ್ಫಾರ್ಮೇಷನ್ನ ನೀವು ತಿದ್ದುಪಡಿ ಮಾಡ್ಕೊಳ್ಬಹುದು. ಅಂದರೆ ಮೊಬೈಲ್ ನಂಬರ್ನ ನಾವು ತಿದ್ದುಪಡಿ ಮಾಡ್ಕೊಳ್ಬೋದು, ಹಾಗೆ ನೇಮ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ ಅದನ್ನು ನಾವು ತಿದ್ದುಪಡಿ ಮಾಡ್ಕೋಬಹುದು, ಹಾಗೆ ಹಸ್ಬೆಂಡ್ ನೇಮ್ನ ನಾವು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ನಮಗೆ ಈ ಹೊಸ ವರ್ಷನಲ್ಲಿ ಈ 3 ಆಪ್ಷನ್ಗಳಿಗೆ ನಮಗೆ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ಒಂದೊಂದಾಗಿ ನಾವು ತಿದ್ದುಪಡಿನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಮೊದಲನೇದು, ಆ ಫಲಾನುಭವಿಯ ಮೊಬೈಲ್ ನಂಬರ್ ಏನಾರ ನಾವು ತಿದ್ದುಪಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ಮೊಬೈಲ್ ನಂಬರ್ ಮುಂದೆ ನಿಮಗೆ ಚಿಕ್ಕದಾಗಿ ಪೆನ್ಸಿಲ್ ಕಾಣ್ತಾ ಇದೆಯಲ್ಲ, ಆ ಪೆನ್ಸಿಲ್ ಮಾರ್ಕ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಮೊಬೈಲ್ ನಂಬರ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಈ ಥರ ಆಪ್ಷನ್ಸ್ ಕೇಳುತ್ತೆ. ಸೊ ನೀವು ಅಲ್ಲಿ ಏನು ಚೇಂಜಸ್ ಮಾಡಬೇಕು ಮೊಬೈಲ್ ನಂಬರು, ಆ ಮೊಬೈಲ್ ನಂಬರ್ನ ನೀವು ಅಲ್ಲಿ ಎಂಟ್ರಿ ಮಾಡಬೇಕು. ಒಂದ್ಸಲ ನೀವು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ ನಂತರ ನಿಮಗೆ ಕೆಳಗಡೆ ಬ್ಲೂ ಕಲರಲ್ಲಿ ಸಬ್ಮಿಟ್ ಅಂತ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೀವು ಯಾವ ಮೊಬೈಲ್ ನಂಬರ್ನ ನೀವು ತಿದ್ದುಪಡಿ ಮಾಡಿರ್ತೀರೋ ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಸೊ ನೀವು ಆ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಅವರಿಂದ OTP ಕೇಳಿಕೊಂಡು ಇಲ್ಲಿ ಕರೆಕ್ಟಾಗಿ OTP ಎಂಟ್ರಿ ಮಾಡಬೇಕು. ಒಂದ್ಸಲ ನೀವು ಕರೆಕ್ಟಾಗಿ OTPನ ಎಂಟ್ರಿ ಮಾಡಿದ ನಂತರ ನಿಮಗೆ ಕೆಳಗಡೆ ಸಬ್ಮಿಟ್ ಅಂತ ಬ್ಲೂ ಕಲರಲ್ಲಿ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಬಟನ್ನ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಬೆನಿಫಿಷಿಯರಿ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ನಿಮಗೆ ಈ ಥರ ಮೆಸೇಜ್ ಬರುತ್ತೆ. ಅಂದರೆ ನೀವು ಅಪ್ಡೇಟ್ ಮಾಡಿರ್ತಕ್ಕಂತಹ ಮೊಬೈಲ್ ನಂಬರು ಸಕ್ಸಸ್ಫುಲಿ ಆಗಿ ಅಪ್ಡೇಟ್ ಆಯಿತು ಅಂತ ಅರ್ಥ. ಸೊ ಈ ರೀತಿ ನೀವು ಮೊಬೈಲ್ ನಂಬರ್ ಏನಾರ ತಿದ್ದುಪಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೊಬೈಲ್ ನಂಬರ್ನ ನಾನು ಹೇಳಿದ ಹಾಗೆ ನೀವು ತಿದ್ದುಪಡಿ ಮಾಡ್ಕೋಬಹುದು. ಇನ್ನು ಎರಡನೇ ಆಪ್ಷನ್ನು ನೇಮ್ ಇನ್ ಲೋಕಲ್ ಲ್ಯಾಂಗ್ವೇಜ್ಗೆ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೇಮ್ ಇನ್ ಲೋಕಲ್ ಲ್ಯಾಂಗ್ವೇಜ್ಗೆ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಏನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವು ಫಲಾನುಭವಿಗಳನ್ನ ನೋಂದಣಿ ಮಾಡ್ಕೊಳ್ಳೋ ಸಮಯದಲ್ಲಿ ಆ ಫಲಾನುಭವಿಯ ಹೆಸರು ಇಂಗ್ಲಿಷ್ ಲ್ಯಾಂಗ್ವೇಜಲ್ಲಿ ನಮಗೆ ಶೋ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಆ ಇಂಗ್ಲಿಷ್ ಲ್ಯಾಂಗ್ವೇಜು ಶೋ ಆದಾಗ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಯಾವುದು, ಕನ್ನಡ ಅಲ್ವಾ. ಸೊ ಕನ್ನಡದಲ್ಲಿ ಬರೋ ರೀತಿ ಮಾಡಬೇಕು ಅಂದಾಗ ನೇಮ್ ಇನ್ ಲೋಕಲ್ ಲ್ಯಾಂಗ್ವೇಜಲ್ಲಿ ನಾವು ಕನ್ನಡದಲ್ಲಿ ಹೆಸರು ಟೈಪ್ ಮಾಡಿದಾಗ ಬೆನಿಫಿಷರಿ ಲಿಸ್ಟಲ್ಲಿ ಇಂಗ್ಲೀಷ್ ಹೆಸರು ತೋರಿಸ್ತೆ, ನಮಗೆ ಕನ್ನಡದಲ್ಲಿ ಹೆಸರು ತೋರಿಸುತ್ತೆ. ಆ ಉದ್ದೇಶಕ್ಕೋಸ್ಕರ ನೇಮ್ ಇನ್ ಲೋಕಲ್ ಲ್ಯಾಂಗ್ವೇಜನ್ನು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅದನ್ನು ಯಾವ ರೀತಿ ತಿದ್ದುಪಡಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನೇಮ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಮುಂದ್ಗಡೆ ನಿಮಗೆ ಪೆನ್ಸಿಲ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಆ ಬಟನ್ನ ನೀವು ಕ್ಲಿಕ್ ಮಾಡಿದ ಕೂಡಲೇ ಎಂಟರ್ ನೇಮ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ. ಸೊ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಅಲ್ವಾ. ಸೊ ಹಾಗಾಗಿ ನಾನು ಆ ಹೆಸರನ್ನ ಕನ್ನಡದಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಒಂದ್ಸಲ ನೀವು ಕನ್ನಡದಲ್ಲಿ ಹೆಸರನ್ನ ಕರೆಕ್ಟಾಗಿ ಟೈಪ್ ಮಾಡಿದ ನಂತರ ಬ್ಲೂ ಕಲರ್ಲಿ ಸಬ್ಮಿಟ್ ಅಂತ ಕಾಣ್ತಾ ಇದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಬೇಕು.
ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಬೆನಿಫಿಷಿಯರಿ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ನಿಮಗೆ ಈ ತರ ಮೆಸೇಜ್ ಬರುತ್ತೆ. ಅಂದ್ರೆ ನೀವು ಎಂಟ್ರಿ ಮಾಡಿರ್ತಕ್ಕಂತಹ ಬೆನಿಫಿಷಿಯರಿ ಹೆಸರು ಸಕ್ಸಸ್ಫುಲಿ ಆಗಿ ಅಪ್ಡೇಟ್ ಆಯ್ತು ಅಂತ ಅರ್ಥ. ಸೊ ಈ ರೀತಿ ನೀವು ಆ ಬೆನಿಫಿಷಿಯರಿ ಹೆಸರನ್ನ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಬರೋ ರೀತಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಈ ರೀತಿ ತಿದ್ದುಪಡಿ ಮಾಡ್ಕೋಬಹುದು. ಈ ತಿದ್ದುಪಡಿನ ನಾವು ಕೇವಲ ಲೋಕಲ್ ಲ್ಯಾಂಗ್ವೇಜ್ ಮಾತ್ರ ನಾವು ತಿದ್ದುಪಡಿ ಮಾಡ್ಕೊಳ್ಳೋಕೆ ಸಾಧ್ಯ. ಆದ್ರೆ ಬೆನಿಫಿಷಿಯರಿ ಪ್ರೊಫೈಲ್ ಅಲ್ಲಿ ಶೋ ಆಗುತ್ತಲ್ಲ ನೇಮು, ಆ ನೇಮ್ನ ನಾವು ಕರೆಕ್ಷನ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇದು ಕೇವಲ ಲೋಕಲ್ ಲ್ಯಾಂಗ್ವೇಜ್ ಮಾತ್ರ ತಿದ್ದುಪಡಿ ಮಾಡ್ಕೊಳ್ಳೋಕೆ ಸಾಧ್ಯ. ಇನ್ನು ಮೂರನೇದು ನಮಗೆ ಹಸ್ಬೆಂಡ್ ನೇಮ್ಗೆ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಹಸ್ಬೆಂಡ್ ನೇಮ್ನ ಯಾವ ರೀತಿ ತಿದ್ದುಪಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಹಸ್ಬೆಂಡ್ ನೇಮ್ ಮುಂದೆ ನಿಮಗೆ ಪೆನ್ಸಿಲ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಆ ಪೆನ್ಸಿಲ್ ಮಾರ್ಕ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಹಸ್ಬೆಂಡ್ ನೇಮ್ನ ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ. ಸೊ ನೀವು ಇಲ್ಲಿ ಏನು ತಿದ್ದುಪಡಿ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದೇ ರೀತಿ ನೀವು ಹಸ್ಬೆಂಡ್ ನೇಮ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ. ಒಂದ್ಸಲ ನೀವು ಕರೆಕ್ಟಾಗಿ ಹಸ್ಬೆಂಡ್ ನೇಮ್ನ ಎಂಟ್ರಿ ಮಾಡಿದ ನಂತರ ನಿಮಗೆ ಬ್ಲೂ ಕಲರ್ಲಿ ಸಬ್ಮಿಟ್ ಅಂತ ಕಾಣ್ತಿದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಬೆನಿಫಿಷಿಯರಿ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ನಿಮಗೆ ಈ ಥರ ಮೆಸೇಜ್ ಶೋ ಆಗುತ್ತೆ. ಅಂದರೆ ನೀವು ಹಸ್ಬೆಂಡ್ ನೇಮ್ನ ಸಕ್ಸಸ್ಫುಲಿ ಆಗಿ ಅಪ್ಡೇಟ್ ಮಾಡಿದ್ದೀರಾ ಅಂತ ಅರ್ಥ. ಸೊ ಈ ರೀತಿ ನೀವು ಆ ಫಲಾನುಭವಿಯ ಹಸ್ಬೆಂಡ್ ನೇಮ್ನ ಏನಾದರೂ ತಿದ್ದುಪಡಿ ಮಾಡ್ಕೋಬೇಕು ಅಂದಾಗ ಈ ರೀತಿ ತಿದ್ದುಪಡಿ ಮಾಡ್ಕೋಬಹುದು. ಸೊ ಈ ರೀತಿ ನೀವು ತಿದ್ದುಪಡಿ ಮಾಡ್ಕೊಂಡಿರ್ತಕ್ಕಂತಹ ಮೊಬೈಲ್ ನಂಬರು, ಹಾಗೆ ಹಸ್ಬೆಂಡ್ ನೇಮು, ಹಾಗೆ ನೇಮ್ ಇನ್ ಯುವರ್ ಲೋಕಲ್ ಲ್ಯಾಂಗ್ವೇಜ್ನ ಇವಿಷ್ಟು ನೋಡಬೇಕು ಅಂತ ಹೇಳಿದ್ರೆ ನೀವು ಮತ್ತೆ ಬ್ಯಾಕ್ ಹೋಗಿ ಬೆನಿಫಿಷಿಯರಿ ಲಿಸ್ಟ್ ನೋಡಿದಾಗ ಆ ಬೆನಿಫಿಷಿಯರಿ ಲಿಸ್ಟಲ್ಲಿ ಮುಂಚೆ ತೇಜಸ್ವಿನಿ ಅನ್ನೋದು ಇಂಗ್ಲೀಷಲ್ಲಿ ಇತ್ತಲ್ವಾ, ಈಗ ನೋಡಿ ನಾವು ನೇಮ್ ಇನ್ ಲೋಕಲ್ ಲ್ಯಾಂಗ್ವೇಜಲ್ಲಿ ನಾವು ಕನ್ನಡದಲ್ಲಿ ಟೈಪ್ ಮಾಡಿದ್ವಲ್ಲ, ಸೊ ಹಾಗಾಗಿ ಅಲ್ಲಿ ತೇಜಸ್ವಿನಿ ಅನ್ನೋದು ಕನ್ನಡದಲ್ಲಿ ಶೋ ಆಗ್ತಾ ಇದೆ. ಸೊ ಇದೇ ರೀತಿ ನೀವು ಹಸ್ಬೆಂಡ್ ನೇಮ್ ಮತ್ತು ಮೊಬೈಲ್ ನಂಬರ್ನ ನೀವು ಚೇಂಜ್ ಮಾಡಿರ್ತಿರಲ್ಲ, ತಿದ್ದುಪಡಿ ಮಾಡಿರ್ತಿರಲ್ಲ, ಅದನ್ನು ನೋಡಬೇಕು ಅಂತ ಹೇಳಿದ್ರೆ ಆ ಪ್ರೊಫೈಲ್ ಕ್ಲಿಕ್ ಮಾಡಿ ನೋಡಿದಾಗ ನಿಮಗೆ ಅಲ್ಲಿ ಮೊಬೈಲ್ ನಂಬರು ಹಾಗೆ ಹಸ್ಬೆಂಡ್ ನಂಬರ್ ಚೇಂಜ್ ಆಗಿರೋದು ನಿಮಗೆ ಶೋ ಆಗುತ್ತೆ. ಸೊ ಈ ರೀತಿ ನೀವು ಫಲಾನುಭವಿಯ ಪ್ರೊಫೈಲ್ ಮೂಲಕ ಮೊಬೈಲ್ ನಂಬರು, ನೇಮ್ ಇನ್ ಲೋಕಲ್ ಲ್ಯಾಂಗ್ವೇಜು ಹಾಗೆ ಹಸ್ಬೆಂಡ್ ನೇಮ್ನು ಈ ಮೂರನ್ನು ಕೂಡ ನೀವು ತಿದ್ದುಪಡಿ ಮಾಡ್ಕೊಳ್ಬೋದು. ಇನ್ನು ಈ ರೀತಿ ಹೆಚ್ಚಿನ ವಿಡಿಯೋಗಳು ನೋಡಬೇಕು ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡ್ಕೋಬೇಕಾಗಿ ನಾನು ಕೇಳ್ಕೊಳ್ತೇನೆ.